ಕರ್ತನ ದೃಷ್ಟಿಯಲ್ಲಿ ನೀವು ದೇವರಿಗೆ ಪ್ರತಿಷ್ಠಿತರೂ ಆಗಿದ್ದೀರಿ, ಪ್ರಿಯರೂ ಆಗಿದ್ದೀರಿ. ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಪ್ರೀತಿಸಿ ನಿಮ್ಮಲ್ಲಿ ನನ್ನ ಮನಸ್ಸನ್ನು ಇಟ್ಟುಕೊಳ್ಳಿರಿ ಎಂದು ಆ ಪೌಲನ ಮುಖಾಂತರ ಪರಿಶುದ್ಧಾತ್ಮನ ದೇವರು ಮಾತನಾಡ್ತಾ ಇದ್ದಾನೆ. ಪ್ರಿಯರು ಆಗಿರುವುದರಿಂದ ನಿಮ್ಮಲ್ಲಿ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸು ನಿಮ್ಮಲ್ಲಿದೆ. ನಿಮ್ಮಲ್ಲಿ ಕರುಣೆ, ನಿನ್ನ ಮನಸ್ಸಿನಲ್ಲಿ ಕರುಣೆ ಉಳ್ಳವರಾಗಿರಬೇಕು. ಕರುಣೆ ನಿಮ್ಮಲ್ಲಿ ಇದ್ದರೆ ನೀವು ಪರಲೋಕಕ್ಕೆ ವಾರಸರಾಗುತ್ತೀರಿ. ವಾರಸರಾಗಿದ್ದುಕೊಂಡು ಕರ್ತನ ಜೊತೆಯಲ್ಲಿ, ಕರ್ತನ ಸನ್ನಿಧಾನದಲ್ಲಿ ನಿತ್ಯವಾಗಿ ಜೀವಿಸುವ ಭಾಗ್ಯವನ್ನು ನೀವು ಪಡೆದುಕೊಳ್ತೀರಿ.